ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಭಾಳ ದಿನದ ಮುಂದೆ ಮತ್ತೊಮ್ಮೆ ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸ್. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗದಿಂದ 12 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪವಿತ್ರವಾದಂಥ ಕ್ಷೇತ್ರ. ನೀವಾಗಲೇ ತಮ್ಮನ್ನೇ ನೋಡಿದ್ದೀರಾ, ಒಡಂಬೈಲು ಬಳೆ ಪದ್ಮಾವತಿ ಟೆಂಪಲ್. ಇದು ಬ್ಯೂಟಿಫುಲ್ ಆದಂಥ ಒಂದು ಅದ್ಭುತವಾದಂಥ ಒಂದು ಭಾಳ ಪವಿತ್ರವಾದಂಥ ಕ್ಷೇತ್ರ. ಇದು ಶರಾವತಿ ವಿದ್ಯಾಸಾಗರದ ಪ್ರವೇಶ ಅನುಮತಿ ಪಡೆದು ನಾವು ಒಳಗಡೆ ಹೋಗಬೇಕಾಗತ್ತೆ. ಯಾಕಂದರೆ ಮತ್ತೆ ಚೆಕ್ ಪೋಸ್ಟ್ ಸಿಗುತ್ತೆ ನಿಮಗೆ. KPCC ಅವ್ರದ್ದು ಒಂದು KPC ಅವ್ರದ್ದು ಸಿಗುತ್ತೆ. ಅವರ ಒಂದು ಪರ್ಮಿಷನ್ ತೊಗೊಂಡು ನಾವು ಚೆಕ್ ಪೋಸ್ಟಿಂದ ಪಾಸಾಗಿ ಒಳಗಡೆ ಹೋಗಬೇಕು. ಇದು ಜೋಗಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಭಾಳ ತುಂಬ ಶಾಂತಿಧಾಮವಾದಂಥ ಒಂದು ಪವಿತ್ರವಾದಂಥ ಸುತ್ತಮುತ್ತ ಬೆಟ್ಟಗುಡ್ಡ ರಮಣೀಯವಾದಂಥ ಕ್ಷೇತ್ರವಾದಂಥ ಇರೋದು ಜೈನ ಪರಂಪರೆ ಕೂಡ ಹೊಂದಿದೆ, ಇತಿಹಾಸ ಕೂಡ ಹೊಂದಿದೆ. ಇದು ಅತಿ ಎತ್ತರವಾದಂಥ ಒಂದು ಆದಿಶೇಷನ ವಿಗ್ರಹ ಕೂಡ ನಾವಿಲ್ಲಿ ಕಾಣ್ಬೋದು. ಆದಿಶೇಷನ ವಿಗ್ರಹ ನಿಮಗೆ ಆಲ್ಮೋಸ್ಟ್ ಅದು 77 ಕ್ವಿಂಟಾಲ್ ಇದೆ ಮತ್ತು 7 ಇಂಚು ಮತ್ತು 7 ಅಡಿ 7 ಇಂಚು ಅದರ ಎತ್ತರ ಉಂಟು. ಇದಕ್ಕೆ ಬಳೆ ಪದ್ಮಾವತಿ ಅಂತಲೇ ಫೇಮಸ್. ಯಾಕೆಂದರೆ ಪ್ರತಿ ಇಲ್ಲಿ ಬಂದಾಗ ಭಕ್ತರು ಏನೇ ಒಂದು ಹರಕೆ ಹೊತ್ತು ಅದರ ಒಂದು ಆಸೆಯನ್ನು ಇರೋದು ತಾಯಿಗೆ ಬಳೆಯನ್ನು ಉಡುಗೆ ಕೊಡೋ ಒಂದು ಪ್ರತೀತಿ ಕೂಡ ಇದೆ. ಕಾರಣವಾಗಿ ಅಲ್ಲಿ ಅದನ್ನು ಬಳೆ ಪದ್ಮಾವತಿ ಅಂತಲೇ ಫೇಮಸ್ ಆಗಿರುವಂಥ ಪ್ಲೇಸ್ ಇದು. ನಾವು ರಾತ್ರಿ ಆದೋದು ಇನ್ನೇನು ದೇವಸ್ಥಾನ ಕ್ಲೋಸ್ ಆಗೋ ಟೈಮಲ್ಲಿ ನಾವು ಹೋದ್ವಿ. ಇನ್ನೇನು 7 ಗಂಟೆದು ದೇವಸ್ಥಾನ ಕ್ಲೋಸ್ ಎವ್ರಿ ಡೇ ನೈಟು. ಆ ಟೈಮ್ ಹೋದ್ವಿ. ಇನ್ನೇನು ಕ್ಲೋಸ್ ಆಗೋ ಟೈಮಲ್ಲಿ ನಾವು ಹೋದಾಗ ನೈಟ್ ಆಗೋಗಿತ್ತು. ನಾವೇ ಲಾಸ್ಟು ವಿಸಿಟ್ ಮಾಡಿದಾಗ. ಅದಕ್ಕೆ ನಾನು ನಿಮಗೆ ವಿಡಿಯೋ ಇದಾಗಿದೆ ನೋಡಿ, ಇಲ್ಲಿ ತಾಯಿ ಕಾಣಿಸ್ತಾರೆ. ಇದೇ ದೇವಸ್ಥಾನ ಒಳಗಡೆ ಗರ್ಭಗುಡಿ. ಇದು ತುಂಬ ಪವಿತ್ರವಾದಂಥ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚಿಕ್ಕದಾದಂಥ ಒಂದು ಮೂರ್ತಿ. ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಶಿವನ ದೇವಾಲಯ ಕೂಡ ಇದೆ. ಇದಕ್ಕೆ ಅದನ್ನು ಮರಾಠಿ ಕವರಿಯಿಂದ ಶ್ವೇತಲಿಂಗ ಅಂತ ಕರೀತಾರೆ. ಅದು ಸುಮಾರು 15 ಶತಮಾನದ ಹಿಂದಿನಂತ ನಡೆದಂಥ ಇದಂತೆ ಅಂತ ಹೇಳ್ತಾರೆ. ಈ ಕ್ಷೇತ್ರ ಒಡಂಬೈಲು ಪದ್ಮಾವತಿ ಕ್ಷೇತ್ರ ಅಮ್ಮನವರದು ಮೂಲಸ್ಥಾನ ಅಂತ ಕೂಡ ಹೇಳ್ತಾರೆ. ಬಾಲ ಪದ್ಮಾವತಿ ಮತ್ತು ಚತುರ್ಮುಖ ಪದ್ಮಾವತಿ ರೂಪದಲ್ಲಿರುವಂಥ ತಾಯಿ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗತ್ತೆ. ಇತಿಹಾಸ ಪುರಾವೆ ನೋಡ್ತಾ ಇದ್ದರೆ ನಾವು ಇದನ್ನು ಕೆಳದಿ ಸಾಮ್ರಾಜ್ಯಕ್ಕೆ ಬರುವ ಮುಂಚೆ ವಿಜಯನಗರ ಸಾಮ್ರಾಜ್ಯದವರು ಇದನ್ನು ನೋಡ್ಕೋತಾರೆ. ಈ ಜಾಗದಲ್ಲಿ ಇದನ್ನು ಇದು ಮಾಡ್ತಾಯಿದ್ರು. ನಂತರ ಕೆಳದಿ ಸಾಮ್ರಾಜ್ಯಕ್ಕೆ ಇದನ್ನು ದಾನವಾಗಿ ಕೊಟ್ಟರು. ಆಗ ಚಂದ್ರಪ್ಪ ನಾಯಕ ಅಂತ ರಾಜನಾಗಿದ್ದಾಗ ಅವನಿಗೆ ಇದನ್ನು ದಾನವಾಗಿ ಕೊಟ್ಟರು ಅಂತ ಹೇಳಲಾಗತ್ತೆ. ಅದೇ ಅದು 19ನೇ ಶತಮಾನದ ಮುಂಚೆ. ನಂತರ ಇದು ಜೈನ ಕ್ಷೇತ್ರವಾಗಿತ್ತು ಕೂಡ. ಜೈನವರ ಒಂದು ಆಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ನಾಗದೇವತೆ ಕೂಡ, ಇಲ್ಲಿ ನಾನು ಹೇಳಿದಾಗೆ ನಾಗದೇವತೆ ಇದೆ. ಭೂತಪರಾಯ ಕೂಡ ಇದ್ದಾರೆ. ಅದನ್ನು ಇಲ್ಲಿ ಪೂಜೆ ನಡೆಯುತ್ತೆ. ಪ್ರತಿ ಶಿವರಾತ್ರಿ ಮತ್ತು ಪ್ರತಿ ವರ್ಷ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಮತ್ತು ಪ್ರತಿದಿನ ನಿಮಗೆ ಇಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಮತ್ತು ಅನ್ನಪ್ರಸಾದ ಇಲ್ಲಿದೆ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಅನ್ನಪ್ರಸಾದ ವಿನಿಯೋಗ ಕೂಡ ಭಕ್ತಾದಿಗಳಿಗೆ ಹಲವಾರು ಕಡೆಯಿಂದ ಬರ್ತಾರೆ. ಭಕ್ತಾದಿಗಳು ತಮ್ಮ ಹರಕೆ ಹೊತ್ಕೊಂಡು ಬರ್ತಾರೆ. ನಂತರ ಹರಕೆ ತೀರಿದ ನಂತರ ಒಂದು ಆ ಬಳೆಯನ್ನು ಕೈಲಿಟ್ಕೊಂಡು ತಾಯಿಗೆ ಅರ್ಪಣೆ ಮಾಡಿ ಅವ್ರಿಗೇನಾದ್ರು ನೆರವೇರಿದ್ರೆ ಅದನ್ನು ನೆರವೇರಿದ ನಂತರ ಈಗ ನೋಡ್ತಾ ಇದ್ದೀನೋ ನಾಗಕ್ಷೇತ್ರ, ನಿಮ್ಗೆ ಆಗಲೇ ಹೇಳಿದೆ ನಾನು, 77 ಅಡಿ ಇದೆ. ಇದು 77 ಕ್ವಿಂಟಾಲ್ ಇದೆ, 7 ಅಡಿ ಇದೆ. 7 ಅಡಿ ಮತ್ತು 7 ಇಂಚ್ ಇರುವಂಥ ಒಂದು ನಾಗದೇವತೆ ಕೂಡ ಇದೆ. ಇದು ಹೇಳಿದಾಗೆ ಜೈನ ಒಂದು ಪರಂಪರೆ ಹೊಂದಿರುವುದರಿಂದ ನಿಮಗೆ ಇಲ್ಲಿ ಅದರ ಒಂದು ಪ್ರತಿರೂಪಗಳನ್ನು ಕೂಡ ನಾವು ಕಾಣ್ಬೋದು. ಅದೇ ಹರಕೆ ಕಾರಣವಾಗಿ ಇಲ್ಲಿ ಏನೇನು ಹರಕೆ ಹೊರ್ತಾರೆ ಅಂದರೆ ಸಂತಾನ ಬೇಕು ಅಂತ, ನಾಗದೋಷ ಆಗಿದ್ದರೆ, ಮತ್ತು ಇನ್ನೊಂದು ಏನು ಅಂದರೆ ಇಲ್ಲಿ ಭೂತಾರಾಧನೆ ಮಾಡೋದ್ರಿಂದ ಇಲ್ಲಿ ಮಾಟ ಮಂತ್ರ ಯಾರಿಗಾದರೂ ಆಗಿದ್ದರೆ, ಮಾಟ ಮಂತ್ರಗಳು ಆ ಥರ ಏನಾದ್ರು ಆಗಿದ್ದರೆ ಅದನ್ನು ಕೂಡ ಇಲ್ಲಿ ತೆಗೆದು ಇದು ಮಾಡ್ತಾರೆ. ಭೂತ ಪ್ರೇತಗಳು ನಿವಾರಣೆ ಮಾಡ್ತಾರೆ. ಅದು ಕೂಡ ಇಲ್ಲಿ ನಡೆಯುತ್ತೆ. ಅದನ್ನು ನಿವಾರಣೆ ಮಾಡ್ತಾರೆ ಅಂತ ಹೇಳಾಗತ್ತೆ. ಅಷ್ಟು ಪ್ರಸಿದ್ಧವಾದಂಥ ಕ್ಷೇತ್ರ. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾನು ಇನ್ನು ಮುಂದಿನ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಇಬ್ಬರು ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.